ನಮಸ್ಕಾರ ವೀಕ್ಷಕರೇ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ತನಿಖೆ ಮುಂದುವರೆದಿದೆ. ಈಗಲೂ ಹಲವರಿಗೆ ನೋಟಿಸ್ ನೀಡಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಲಾಗುತ್ತಿದೆ. ಪೊಲೀಸರು ಈಗ ಪ್ರತ್ಯಕ್ಷ ಸಾಕ್ಷಿಗಳ ಮೊರೆ ಹೋಗಿದ್ದಾರೆ. ಇನ್ನೇನು ಕೆಲವೇ ದಿನಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಸಲಾಗುತ್ತೆ. ದರ್ಶನ್ಗೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಸದ್ಯದಲ್ಲೇ ಸ್ಪಷ್ಟವಾಗಿ ಗೊತ್ತಾಗಲಿದೆ. ಇನ್ನು ಜೈಲಿನಲ್ಲಿರುವ ನಟ ದರ್ಶನ್ ಜೈಲೂಟವನ್ನ ಸೇವಿಸೋಕೆ ಆಗದೆ ಒದ್ದಾಡ್ತಿದ್ದಾರೆ. ಮನೆ ಊಟಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅವಕಾಶವನ್ನ ಕೋರಿ ಅವರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಆದ್ರೆ ಅವರಿಗೆ ಕೋರ್ಟ್ ಶಾಕ್ ನೀಡಿದೆ. ಇದಲ್ಲದೆ ಮಲಗೋಕೆ ಹಾಸಿಗೆ ಇಲ್ಲದೆ ಮಾಡಿದ ತಪ್ಪಿಗೆ ಅವರು ಪರಿತಪಿಸುತ್ತಿದ್ದಾರೆ. ಹೀಗಿರುವಾಗಲೇ ದರ್ಶನ್ ಅವರಿಗೆ ಹೊಸದೊಂದು ಸಮಸ್ಯೆ ಶುರುವಾಗಿದೆ. ದಿನೇ ದಿನೇ ಒಂದು ಸಮಸ್ಯೆ ಗಂಭೀರವಾಗಿದೆ. ಮಳೆಗಾಲ ಆಗಿರೋದ್ರಿಂದ ಚಳಿಗೆ ಆ ಸಮಸ್ಯೆ ಉಲ್ಬಣಗೊಂಡಿದೆ. ಇದೇ ಸಮಸ್ಯೆ ಜಿಲ್ಲಾಧಿಕಾರಿಗಳಿಗೂ ದೊಡ್ಡ ತಲೆನೋವಾಗಿದೆ. ಇನ್ನು ಜೈಲಿನಲ್ಲಿರುವ ಪವಿತ್ರ ಗೌಡ ದರ್ಶನ್ ಅವರ ಮೇಲೆ ಆರೋಪಗಳ ಸುರಿಮಳೆಗೈದಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗಿದೆ. ಹೀಗಾಗಿ ದರ್ಶನ್ ವಿರುದ್ಧವೇ ಪವಿತ್ರ ರೊಚ್ಚಿಗೆದ್ರ ಗೆಳೆಯ ನಟ ದರ್ಶನ್ ಅವರಿಗೇನೆ ಅವರು ಉಲ್ಟಾ ಹೊಡೆದ್ರ ಅನ್ನೋ ಅನುಮಾನ ಮೂಡೋದಕ್ಕೆ ಶುರುವಾಗಿದೆ. ಈ ನಡುವೆ ಪ್ರಕರಣದಲ್ಲಿ ನಿಗೂಢ ಮಹಿಳೆಯ ಎಂಟ್ರಿ ಆಗಿದೆ. ಆರೋಪಿಗೆ ಹಣ ವರ್ಗಾವಣೆ ಮಾಡಿದ್ದು ಮಾತ್ರವಲ್ಲದೆ ದರ್ಶನ್ ಪವಿತ್ರ ಬಿಡಿಸೋದಕ್ಕೆ ತೆರೆಮರೆಯಲ್ಲಿ ಪ್ರಯತ್ನ ನಡೆದಿದೆ ಎನ್ನಲಾಗ್ತಿದೆ. ಸದ್ಯ ಈ ಮಹಿಳೆಯ ಹಿನ್ನೆಲೆಯನ್ನ ಕೇಳಿ ಸ್ವತಃ ಪೊಲೀಸರೇ ದಂಗಾಗಿದ್ದಾರೆ. ಜೊತೆಗೆ ಆತಂಕವನ್ನು ಸಹ ವ್ಯಕ್ತಪಡಿಸಿದ್ದಾರೆ ಅಂತ ವರದಿಯಾಗಿದೆ. ಇಲ್ಲಿ ಸಮರ ಹಿನ್ನೆಲೆ ಪೊಲೀಸರಿಗೆ ಅಚ್ಚರಿ ಮೂಡಿಸುವುದಕ್ಕೆ ಒಂದು ಪ್ರಮುಖವಾದಂತಹ ಕಾರಣ ಕೂಡ ಇದೆ. ಹಾಗಾದ್ರೆ ಆಕೆಯ ಹಿನ್ನೆಲೆ ಏನು? ದರ್ಶನ್ ಜೈಲಿನಿಂದ ಬಿಡಿಸೋದಕ್ಕೆ ಬಂದ ಈ ನಿಗೂಢ ಮಹಿಳೆ, ಅಷ್ಟಕ್ಕೂ ಆ ಮಹಿಳೆ ಯಾರು? ಪ್ರಕರಣಕ್ಕೂ ಆಕೆಗೂ ಯಾವ ರೀತಿಯ ಸಂಬಂಧ? ದರ್ಶನ್ಗೆ ಜೈಲಿನಲ್ಲಿ ಕಾಡುವಂತಹ ಗಂಭೀರ ಸಮಸ್ಯೆ ಪವಿತ್ರ ಗೌಡ ಮಾಡಿದ ಆರೋಪ ಏನು? ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ ಫ್ರೆಂಡ್ಸ್. ಅದಕ್ಕೂ ಮುನ್ನ ವೀಕ್ಷಕರೇ, ನಟ ನಟಿಯರ ಮೇಲೆ ಅಂಧಾಭಿಮಾನ ತಪ್ಪು ಅಂತ ನೀವು ಸಹ ಹೇಳೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡೋ ಮೂಲಕವಾಗಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ಹಾಗೆ ಪ್ರತಿದಿನ ಹೊಸ ಹೊಸ ಮಾಹಿತಿಗಳಿಗಾಗಿ ತಪ್ಪದೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಕರೇ, ಜೈಲಿನಲ್ಲಿ ಇರುವ ನಟ ದರ್ಶನ್ ಅವರು ಅನಾರೋಗ್ಯದಿಂದ ಜೈಲು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ದಾರೆ ಎನ್ನಲಾಗಿದೆ. ಒಂದು ಕಡೆ ಜೈಲಿನ ಊಟವನ್ನ ಸೇವಿಸಲಾಗ್ತಿಲ್ಲ, ಜೊತೆಗೆ ಮತ್ತೊಂದು ಗಂಭೀರವಾದ ಆರೋಗ್ಯ ಸಮಸ್ಯೆ ಎದುರಾಗಿದೆ. ಜೈಲೂಟವನ್ನ ಸೇವಿಸಿ ಆರೋಗ್ಯ ಸಮಸ್ಯೆ ಉಲ್ಬಣಿಸಿದೆ ಅಂತ ಜೈಲಿನ ವೈದ್ಯರು ಹೇಳಿರೋದಾಗಿ ಹೈಕೋರ್ಟ್ಗೆ ಒಂದು ಲೆಟರ್ ಸಲ್ಲಿಸಿದ್ರು. ಮನೆ ಊಟವನ್ನ ತರಿಸಿಕೊಡೋದಕ್ಕೆ ಅನುಮತಿ ನೀಡಬೇಕು ಅಂತ ಕೋರಿದ್ರು. ಆದ್ರೆ ಈ ಒಂದು ಅರ್ಜಿಯ ವಿಚಾರಣೆಯನ್ನ ನಡೆಸಿದ ಹೈಕೋರ್ಟ್ ಇದನ್ನ ಬೇರೆ ಪ್ರಕರಣಗಳಂತೆ ನೋಡಲಾಗುತ್ತೆ, ಕಾನೂನಿನ ಪ್ರಕಾರವೇ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ರಿಪೋರ್ಟ್ ಕೊಟ್ಟಿದೆ. ಈ ಬಗ್ಗೆ ಜೈಲು ಅಧಿಕಾರಿಗಳಿಗೆ ನೋಟಿಸ್ ಸಹ ನೀಡಲಾಗಿದೆ. ಅಲ್ಲದೆ ಅರ್ಜಿಯ ವಿಚಾರಣೆಯನ್ನ ನಡೆಸಿದ ನ್ಯಾಯಮೂರ್ತಿ ಕೃಷ್ಣಕುಮಾರ್ ಅವರು ವಿಚಾರಣಾ ನ್ಯಾಯಾಲಯವನ್ನ ಸಂಪರ್ಕಿಸದೆ ಈ ರೀತಿಯಾಗಿ ನೇರವಾಗಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿರೋದನ್ನ ಅವರು ಪ್ರಶ್ನೆ ಮಾಡಿದ್ರು. ಅಲ್ಲದೆ ಈ ರಿಟ್ ಅರ್ಜಿಯ ವಿಚಾರಣೆಯನ್ನ ಜುಲೈ 18ಕ್ಕೆ ಮುಂದೂಡಿದ್ದಾರೆ. ಹೀಗಾಗಿ ಸದ್ಯಕ್ಕೆ ಅಲ್ಲಿವರೆಗೂ ದರ್ಶನ್ ಅವರಿಗೆ ಜೈಲೂಟವೇ ಫಿಕ್ಸ್ ಆಗಲಿದೆ. ಈ ವಿಚಾರದಲ್ಲಿ ದರ್ಶನ್ ಅವರಿಗೆ ಕೋರ್ಟ್ ಶಾಕ್ ನೀಡಿದೆ ಅಂತ ಹೇಳಬಹುದು. ಇದೊಂದು ಕಡೆಯಾದ್ರೆ ಮತ್ತೊಂದು ಕಡೆ ದರ್ಶನ್ ಅವರ ಕೈ ಬೆರಳು ಮಡಚುವುದಕ್ಕೆ ಆಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೈಲು ಸೇರುವುದಕ್ಕೂ ಮುಂಚೆ ಅವರು ಡಬ್ಬಿಂಗ್ ಸಿನಿಮಾ ಶೂಟ್ ನಲ್ಲಿ ಕೈ ಮೂಳೆಯನ್ನ ಮುರಿದುಕೊಂಡು ಪಡಬಾರದ ನೋವು ಯಾತನೆಯನ್ನ ಪಡ್ತಾ ಇದ್ರು. ಅಲ್ಲದೆ ಅವರು ಚಿಕಿತ್ಸೆಯನ್ನು ಕೂಡ ಪಡೆದುಕೊಳ್ತಾ ಇದ್ರು. ಕೈಗೆ ಬ್ಯಾಂಡೇಜ್ ಸುತ್ತಕೊಂಡು ಕೈಗೆ ಬೆಲ್ಟ್ ಧರಿಸಿ ಹಲವೊಂದು ಕಾರ್ಯಕ್ರಮಗಳನ್ನ ಅಟೆಂಡ್ ಮಾಡಿದ್ದು ಸಹ ನೀವು ಗಮನಿಸಿರಬಹುದು. ಆದ್ರೆ ದರ್ಶನ್ ಅವರಿಗೆ ಜೈಲು ಸೇರಿದ ಮೇಲೆ ಈ ನೋವು ಮತ್ತೆ ಕಾಣಿಸಿಕೊಂಡಿದೆ. ಹೀಗಾಗಿ ಆಸ್ಪತ್ರೆಯಲ್ಲೇ ಬಲಗೈಗೆ ಚಿಕಿತ್ಸೆಯನ್ನ ಪಡೆದುಕೊಳ್ತಿದ್ದಾರೆ. ಕೈಗೆ ತೀವ್ರವಾದ ಪೆಟ್ಟು ಬಿದ್ದಿರೋದ್ರಿಂದ ಜೈಲಿನ ವ್ಯವಸ್ಥೆ ಅದಕ್ಕೆ ಅನುಗುಣವಾಗಿಲ್ಲ. ಜೈಲಿನಲ್ಲಿ ನೆಲದ ಮೇಲೆ ಚಾಪೆ ಹಾಕಿಕೊಂಡು ಮಲಗಬೇಕು. ಕೈ ರೆಟ್ಟೆಯನ್ನ ತಲೆದಿಮ್ಮಿನ ರೀತಿ ಮಾಡಿಕೊಂಡು ಮಲಗಬೇಕು. ಹೀಗಾಗಿ ಆ ಒಂದು ನೋವು ದರ್ಶನ್ ಅವರಿಗೆ ಈ ಮಳೆ ಚಳಿಯಲ್ಲಿ ಬಿಸಿ ಮುಟ್ಟಿಸಿದೆ. ಗಾಯ ಆಗಿದ್ದಂತಹ ಬಲಗೈ ನೋವು ವಿಪರೀತ ಜಾಸ್ತಿಯಾಗಿದೆ. ನೋವಿನಿಂದ ಬಳಲುತ್ತಿದ್ದಾರೆ ಅಂತ ದರ್ಶನ್ಗೆ ಆಫೀಸರ್ ಹರ್ಷವರ್ಧನ್ ಹಾಗೆ ಡಾಕ್ಟರ್ ನಾಗರಾಜ್ ಅವರು ಚಿಕಿತ್ಸೆಯನ್ನ ನೀಡಿದ್ದಾರೆ. ಕೈ ನೋವು ಹೆಚ್ಚಾಗಿರುವ ಕಾರಣಕ್ಕಾಗಿ ದರ್ಶನ್ ಅವರಿಗೆ ಬೆರಳುಗಳು ಸರಿಯಾಗಿ ಮಡಚುವುದಕ್ಕೆ ಆಗದೆ ಒದ್ದಾಡ್ತಿದ್ದಾರೆ. ಇದು ಬೇರೆ ಬೇರೆ ರೀತಿಯ ಸಮಸ್ಯೆಯನ್ನ ತಂದೊಡ್ಡಿದೆ. ಕೈ ಬೆರಳುಗಳು ಸರಿಯಾಗಿ ಮಾಡೋಕೆ ಆಗದೆ ಇರೋದ್ರಿಂದ ಊಟ ಮಾಡೋದಕ್ಕೆ ಚಮಚ ನೀಡುವಂತೆ ಜೈಲಾಧಿಕಾರಿಗಳ ಬಳಿ ಕೋರಿಕೊಂಡಿದ್ದಾರೆ. ಸದ್ಯ ದರ್ಶನ್ ಅವರಿಗೆ ವೈದ್ಯಕೀಯ ಪರೀಕ್ಷೆಯನ್ನ ಮಾಡಿ ರಿಪೋರ್ಟ್ ಅನ್ನ ವಿಚಾರಣೆಯ ವೇಳೆ ಹೈಕೋರ್ಟ್ಗೆ ನೀಡಬಹುದು ಎನ್ನಲಾಗ್ತಿದೆ. ವೀಕ್ಷಕರೇ, ಈ ನಡುವೆ ದರ್ಶನ್ ಅವರನ್ನ
ಜೈಲಿನಲ್ಲಿ ಮಹಿಳೆ ಭೇಟಿಯಾಗಿದ್ರು. ಈ ವಿಚಾರ ಈಗ ಭಾರಿ ಸದ್ದು ಮಾಡ್ತಾ ಇದೆ. ವೀಕ್ಷಕರೇ, ಆಕೆ ಬೇರಾರೂ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರುವ ಪವಿತ್ರ ಗೌಡ ಸ್ನೇಹಿತೆ. ಆದ್ರೆ ಇದೇ ಪವಿತ್ರ ಗೌಡ ಗೆಳತಿ ಸಮತಾ ಹಿನ್ನೆಲೆಯನ್ನ ಕೇಳಿ ಪೊಲೀಸರೇ ಶಾಕ್ ಆಗಿದ್ದಾರೆ. ಸಮತಾ ಪತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿ ಅನ್ನೋ ಮಾಹಿತಿ ಈಗ ಮಾಧ್ಯಮಗಳಲ್ಲಿ ವರದಿಯಾಗ್ತಿದೆ. ಅಷ್ಟಕ್ಕೂ ಆಕೆಯ ಪತಿ ಡಾಕ್ಟರ್ ಅಲ್ಲದೆ ಪೊಲೀಸರು ಅಲರ್ಟ್ ಆಗಬೇಕು ಅನ್ನೋ ಅನುಮಾನ ನಿಮಗೆ ಮೂಡಬಹುದು. ಆರೋಪಿ ಪವಿತ್ರ ಗೌಡ ಹಾಗೆ ಸಮತಾ ಜೀವದ ಗೆಳತಿಯರು ಅನ್ನೋ ಮಾಹಿತಿ ಇದೆ. ಕುಟುಂಬದವರನ್ನ ಹೊರತುಪಡಿಸಿ ಪವಿತ್ರ ಗೌಡ ಅವರಿಗೆ ಆಪ್ತ ವಲಯದಲ್ಲಿ ಬಹಳ ಹತ್ತಿರದಲ್ಲಿ ಸಮತಾ ಅವರೇ ಮೊದಲಿಗರು ಅಂತ ಹೇಳಲಾಗ್ತಿದೆ. ಆದ್ರೆ ವೀಕ್ಷಕರೇ, ಕೇವಲ ಇದಿಷ್ಟೇ ಆಗದೆ ಪೊಲೀಸರು ಕರೆದು ತೀವ್ರ ವಿಚಾರಣೆಯನ್ನ ಮಾಡ್ತಾ ಇರಲಿಲ್ಲ. ಪ್ರಕರಣದಲ್ಲಿ ಸಮತಾ ಕೈವಾಡ ಏನಾದ್ರೂ ಇದೆಯಾ ಅಂತ ಪೊಲೀಸರಿಗೆ ಅನುಮಾನ ಮೂಡಿದೆ. ಅಲ್ಲದೆ ಪ್ರಕರಣಕ್ಕೂ ಈಕೆಗೂ ನಂಟಿರೋದ್ರ ಬಗ್ಗೆ ಮಾಹಿತಿಯನ್ನ ಸಹ ಕಲೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಇದೇ ಸಮತಾ ಪ್ರಕರಣ ಆರೋಪ ಧನ್ರಾಜ್ಗೆ ಹಣ ಕಳಿಸಿದ್ರು ಅನ್ನೋ ಮಾಹಿತಿ ಲಭ್ಯವಾಗಿದೆ. ಇವೆಲ್ಲ ಹಣದಲ್ಲಿ ಧನ್ರಾಜ್ ಎಲೆಕ್ಟ್ರಿಕ್ ಶಾಕ್ ಡಿವೈಸ್ ಅನ್ನ ಖರೀದಿ ಮಾಡಿದ್ರ ಅನ್ನೋ ಶಂಕೆ ವ್ಯಕ್ತವಾಗಿದೆ. ಆದ್ರೆ ಪೊಲೀಸರು ವಿಚಾರಣೆ ನಡೆಸೋದಕ್ಕೆ ಕೇವಲ ಇದಿಷ್ಟೇ ಕಾರಣ ಅಲ್ಲ. ವೀಕ್ಷಕರೇ, ಆರೋಪಿಗಳ ಬಂಧನದ ನಂತರದಲ್ಲಿ ಅವರನ್ನ ಯಾರು ಭೇಟಿಯಾಗ್ತಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಕಣ್ಣಿಟ್ಟಿದ್ರು. ಹಲವರು ಬಂದು ಹೋಗಿರೋ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ರು. ಅದರಲ್ಲೂ ಪ್ರಮುಖವಾಗಿ ದರ್ಶನ್ ಹಾಗೆ ಪವಿತ್ರ ಗೌಡ ಯಾರ್ಯಾರನ್ನ ಭೇಟಿಯಾದ್ರು ಅನ್ನೋದ್ರ ಬಗ್ಗೆ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ರು. ಈ ಮಧ್ಯೆ ದರ್ಶನ್ ರನ್ನ ಮಹಿಳೆಯೊಬ್ಬರು ಭೇಟಿಯಾಗಿರೋದು ಭಾರಿ ಕುತೂಹಲಕ್ಕೆ ಕಾರಣ ಆಯ್ತು. ಅದು ಬೇರಾರೂ ಅಲ್ಲ, ಇದೇ ಸಮತಾ. ಇತ್ತೀಚೆಗೆ ಸಮತಾ ಅವರು ಜೈಲಿನಲ್ಲಿ ದರ್ಶನ್ ಹಾಗೆ ಪವಿತ್ರ ಅವರನ್ನ ಭೇಟಿಯಾಗಿ ಬಂದಿದ್ರು. ಅದಾಗಲೇ ಸಮತಾ ಅವರ ನಡೆ ಪೊಲೀಸರಿಗೆ ಅನುಮಾನವನ್ನ ಮೂಡಿಸಿತ್ತು. ಜೈಲಿನಲ್ಲಿ ದರ್ಶನ್ ಅವರನ್ನ ಭೇಟಿ ಮಾಡಿದಂತಹ ಸಂದರ್ಭದಲ್ಲಿ ಸಮತಾ ಅವರು ಪವಿತ್ರ ಗೌಡ ಜಾಮೀನು ವಿಚಾರದ ಬಗ್ಗೆ, ಪ್ರಕ್ರಿಯೆ ಬಗ್ಗೆ ಚರ್ಚೆ ಮಾಡಬಹುದು ಅಂತ ಅಂದಾಜಿಸಲಾಗಿದೆ. ಹೀಗಾಗಿ ಜೈಲಿನಲ್ಲಿ ಸಮತಾ ಜೊತೆಗೆ ಮಾತನಾಡುವುದಕ್ಕೆ ದರ್ಶನ್ ಒಪ್ಪಿಗೆ ಸೂಚಿಸಿದ್ರು ಎನ್ನಲಾಗಿದೆ. ಇಬ್ಬರ ನಡುವೆ ಸುಮಾರು 15 ನಿಮಿಷಗಳ ಕಾಲ ಮಾತುಕತೆ ನಡೆದಿದೆ. ಆದ್ರೆ ಯಾವ ವಿಚಾರದ ಬಗ್ಗೆ ಚರ್ಚೆ ನಡೆಸಿದ್ರು ಅನ್ನೋದ್ರ ಬಗ್ಗೆ ಭಾರಿ ಕುತೂಹಲ ಮೂಡಿದೆ. ಇದಾದ ಬಳಿಕದಲ್ಲಿ ಪೊಲೀಸರು ಸಮರ್ಥ ಅವರಿಗೂ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ಕಳುಹಿಸಿಕೊಡ್ತಾರೆ. ಅಡಗೋಡಿಯ ಟೆಕ್ನಿಕಲ್ ಸೆಲ್ನಲ್ಲಿ ಸುಮಾರು 3 ಗಂಟೆಗಳ ಕಾಲ ಸುಮಾರು 30 ಪ್ರಶ್ನೆಗಳನ್ನ ಕೇಳಿ ತೀವ್ರ ವಿಚಾರಣೆ ನಡೆಸಿದ್ರು. ಆದ್ರೆ ಪೊಲೀಸರು ಅಷ್ಟಕ್ಕೆ ಸುಮ್ಮನಾಗುವುದಿಲ್ಲ, ಮತ್ತೊಮ್ಮೆ ಅವರನ್ನ ವಿಚಾರಣೆಗೆ ಹಾಜರಾಗುವಂತೆ ಮಾಡ್ತಾರೆ. ಇದು ಸಹ ಭಾರಿ ಕುತೂಹಲಕ್ಕೆ ಕಾರಣವಾಗಿತ್ತು. ಈ ನಡುವೆ ನಟ ದರ್ಶನ್ ರಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಹಾಗೆ ಪವಿತ್ರಾಗೆ ಸಹಾಯ ಮಾಡೋದಕ್ಕೆ ಸಮತಾ ಪ್ರಯತ್ನಿಸಿದ್ರು ಅನ್ನುವಂತೆ ವರದಿಯಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಪವಿತ್ರ ಗೌಡ ಗೆಳತಿ ಸಮತಾ ಹಿನ್ನೆಲೆಯನ್ನ ಕೇಳಿ ಸ್ವತಃ ಪೊಲೀಸರು ಶಾಕ್ ಆಗಿದ್ದಾರಂತೆ. ಕೋರ್ಟ್ ವಿಚಾರದಲ್ಲೂ ದರ್ಶನ್ಗೆ ಸಹಾಯ ಮಾಡೋದಕ್ಕೆ ಸಮತಾ ಪ್ರಯತ್ನಿಸಿದ್ರು ಅಂತ ಅನುಮಾನ ವ್ಯಕ್ತಪಡಿಸಲಾಗ್ತಿದೆ. ಯಾಕಂದ್ರೆ ಸಮತಾ ಪತಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹಿರಿಯ ವೈದ್ಯಾಧಿಕಾರಿ ಅಂತ ಮಾಧ್ಯಮಗಳಲ್ಲಿ ವರದಿಯಾಗ್ತಿದೆ. ವಿಕ್ಟೋರಿಯಾ ಆಸ್ಪತ್ರೆಯ ಫೊರೆನಿಕ್ಸ್ ಮೆಡಿಸಿನ್ ವಿಭಾಗದಲ್ಲಿ ವೈದ್ಯರಾಗಿರುವ ಬಗ್ಗೆ ಮಾಹಿತಿ ಇದೆ. ಈ ವಿಚಾರವನ್ನು ತಿಳಿದ ಪೊಲೀಸರು ಗಾಬರಿಯಾಗುವಂತದ್ದು. ಡಾಕ್ಟರ್ ಸುರೇಶ್ ರಿಂದ ಪೋಸ್ಟ್ ಮಾರ್ಟಂ ನಡೀತಾ ಅನ್ನೋದು ಅನುಮಾನ ಕಾಡಿದೆ. ಹೀಗಾಗಿ ಪವಿತ್ರ ಗೌಡ ಹಾಗೆ ಸಮತಾ ಇಬ್ಬರ ಸಂಪೂರ್ಣ ಹಿಸ್ಟ್ರಿಯನ್ನು ಕಲೆ ಹಾಕಿದ್ದಾರೆ ಎನ್ನಲಾಗ್ತಿದೆ. ಇದಲ್ಲದೆ ಅವರನ್ನ ವಿಚಾರಣೆ ಮಾಡಕ್ಕೆ ಹಲವಾರು ಕಾರಣಗಳಿದ್ದು ಪವಿತ್ರ ಜೊತೆಗಿನ ಹೆಚ್ಚು ಸಮಯವನ್ನ ಕಳೀತಿದ್ದೂ ಇದೆ. ಸಮತಾ ರೇಣುಕಾಸ್ವಾಮಿ ಕೊಲೆಗೂ ಮುನ್ನ ಹಾಗೆ ಕೊಲೆಯ ನಂತರದಲ್ಲಿ ಅಥವಾ ರೇಣುಕಾಸ್ವಾಮಿಯ ಮೆಸೇಜ್ಗೆ ಈ ಎಲ್ಲದರ ಬಗ್ಗೆ ಅವರಿಗೆ ಮಾಹಿತಿ ಇತ್ತು ಅಂತ ಹೇಳಲಾಗ್ತಿದೆ. ಇನ್ನು ಈ ಒಂದು ಕೃತ್ಯದ ಬಳಿಕವೂ ಸಮತಾ ಜೊತೆಗೆ ಪವಿತ್ರ ಮಾತುಕತೆ ನಡೆಸಿರುವ ಬಗ್ಗೆ ಮಾಹಿತಿ ಇದೆ. ಪೊಲೀಸರ ವಿಚಾರಣೆಗೆ ಹಾಜರಾಗುವ ಮುನ್ನವೇ ಸಹ ಸಮತಾಗೆ ಕಾಲ್ ಹೋಗಿದೆ. ಇದಲ್ಲದೆ ಪವಿತ್ರ ಪರವಾಗಿ ವಕೀಲರ ನೇಮಕ ಮಾಡುವುದು ಸಹ ಇದೆ. ಸ್ನೇಹಿತೆ ಅಲ್ಲದೆ ಬಂಧನದ ನಂತರದಲ್ಲಿ ದರ್ಶನ್ ಭೇಟಿಯಾಗಿದ್ದು ಮತ್ತಷ್ಟು ಅನುಮಾನಕ್ಕೆ ಕಾರಣವಾಯಿತು. ಇನ್ನು ಜೈಲಿನಲ್ಲಿರುವ ಆರೋಪಿಗಳನ್ನ ನೋಡೋದಕ್ಕೆ ಅಂತಲೇ ನಿತ್ಯವೂ ಒಬ್ಬರಲ್ಲ ಒಬ್ರು ಬರ್ತಾ ಇದ್ದಾರೆ. ಅದೇ ರೀತಿ ನಟಿ ಪವಿತ್ರ ಗೌಡ ಅವರನ್ನ ನೋಡೋದಕ್ಕೆ ಅವರ ತಾಯಿ ಆಗಮಿಸಿದ್ರು. ತಾಯಿಯ ಬಳಿ ದರ್ಶನ್ ಬಗ್ಗೆ ಮಾತನಾಡುತ್ತಾ ಪವಿತ್ರ ಕಣ್ಣೀರು ಹಾಕಿದ್ದಾರೆ ಎನ್ನಲಾಗ್ತಿದೆ. ತಾಯಿ ಬಳಿ ಪವಿತ್ರ ಅವರು ಕೆಲ ಗಂಟೆಗಳ ಕಾಲ ಮಾತನಾಡಿದ್ದಾರೆ ಎನ್ನಲಾಗಿದೆ. ಇದೇ ವೇಳೆ ತಾಯಿ ಬಳಿ ತಮ್ಮ ಕಷ್ಟಗಳನ್ನ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಟ ದರ್ಶನ್ ಅವರ ಕುರಿತಾಗಿ ಮಾತನಾಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ಪವಿತ್ರ ಜೊತೆಗೆ ಮಾತನಾಡುವಂತೆ ಇದೇ ನೋವನ್ನ ಅವರು ತಾಯಿಯ ಜೊತೆ ಹಂಚಿಕೊಂಡಿದ್ದಾರೆ ಎನ್ನಲಾಗಿದೆ. ದರ್ಶನ್ ತನ್ನ ಜೊತೆಯಲ್ಲಿ ಅಂತರವನ್ನ ಕಾಯ್ದುಕೊಳ್ತಿರೋ ಬಗ್ಗೆ ತಾಯಿಯ ಬಳಿ ಹೇಳಿಕೊಂಡು ಕಣ್ಣೀರು ಹಾಕಿದ್ದಾರೆ. ನಾನೇನು ಮಾಡಿದ್ದೇನೆ, ಯಾವ ತಪ್ಪನ್ನು ಮಾಡಿದ್ದೇನೆ ಅಂತ ನನಗೆ ಈ ರೀತಿಯ ಶಿಕ್ಷೆ ಆಗ್ತಾ ಇದೆ. ರೇಣುಕಾಸ್ವಾಮಿ ಕಳಿಸಿದ್ದ ಕೆಟ್ಟ ಮೆಸೇಜ್ ನಾನು ಅವರಿಗೆ ತಿಳಿಸಿದೆ. ತಪ್ಪಾಯ್ತಾ ಅಂತ ಪವಿತ್ರ ಗೌಡ ಜೈಲಿನಲ್ಲಿ ಕಣ್ಣೀರು ಹಾಕಿದ್ದಾರಂತೆ. ನನ್ನ ಬಾಳಿನ ಜೊತೆಗೆ ಅವರು ಆಟವಾಡ್ತಿದ್ದಾರೆ ಅಂತ ಹೇಳ್ತಾ ಪ್ರಕರಣದಿಂದ ಜೈಲುವಾಸದಿಂದ ಬೇಸತ್ತ ಅಂತಹ ಪವಿತ್ರ ಅವರು ಜೈಲಿನ ಊಟದ ಬಗ್ಗೆ ಆಗಿರಬಹುದು, ಅಲ್ಲಿನ ವಾತಾವರಣದ ಬಗ್ಗೆ, ಅಲ್ಲಿನ ಅವರ ಪರಿಸ್ಥಿತಿಯ ಬಗ್ಗೆ ಬೇಸರವನ್ನ ಹೊರಹಾಕಿದ್ದಾರಂತೆ. ಅಲ್ಲದೆ ದರ್ಶನ್ ಅವರ ರೀತಿಯಲ್ಲಿ ಮನೆ ಊಟವನ್ನ, ಮನೆಯ ವಸ್ತುಗಳ ಬಳಕೆಗೆ ಕೋರ್ಟ್ನಲ್ಲಿ ಅನುಮತಿ ಕೇಳುವಂತೆ ರಿಟ್ ಅರ್ಜಿಯನ್ನ ಸಲ್ಲಿಸುವುದಕ್ಕೆ ತಾಯಿಗೆ ಪವಿತ್ರ ಗೌಡ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರಂತೆ. ಇದಿಷ್ಟು ಪ್ರಕರಣದ ಬಗ್ಗೆ. ಈ ಬಗ್ಗೆ ನೀವೇನಂತೀರಾ? ನಿಮ್ಮ ಅನಿಸಿಕೆ, ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ ವೀಕ್ಷಕರೇ. ಧನ್ಯವಾದಗಳು.
ವಿಡಿಯೋ ನೋಡಿದಕ್ಕಾಗಿ.